ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇಮನ್ಸ್ ವರ್ಡ್. ನನ್ನ ಒಂದು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಕಾಪಿಕಾಡು ಹೋಮ್ ಸ್ಟೇ ಇಂದ ನಾವೆಲ್ಲರೂ ಕೂಡ ಟ್ರೆಕ್ಕಿಂಗ್ ಹೊಡ್ತಾ ಇದ್ದೀವಿ ಅಂತ. ನಿಮ್ಗೆ ಆಲ್ರೆಡಿ ತಮ್ನೈಲ್ ನೋಡಿನೇ ಗೊತ್ತಾಗಿರುತ್ತೆ ನಾವು ಎಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ ಅಂತ. ಹೌದು, ನಾವು ಕುರಿಂಜಲ್ ಪೀಕ್ಗೆ ಹೋಗ್ತಾ ಇದ್ದೀವಿ. ಹಾಗಿದ್ರೆ ಬನ್ನಿ, ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಹೇಗೆಲ್ಲ ಪ್ಲಾನಿಂಗ್ ಮಾಡಿದ್ವಿ, ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು, ಕುರಿಂಜಲ್ ಪೀಕ್ದು ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಾಯ್ತು, ಹೀಗೆ ಎಲ್ಲಾ ತರದ ಮಾಹಿತಿಗಳನ್ನ ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ನಾವು ಟ್ರೆಕ್ಕಿಂಗ್ ಮಾಡೋಕ್ಕೂ 2-3 ವೀಕ್ಸ್ ಮುಂಚೆನೆ ಸೀಟ್ ಬುಕ್ ಮಾಡ್ಬೇಕಾಗಿರುತ್ತೆ. ಇವಾಗ ತೋರಿಸ್ತಾ ಇದೀನಿ ನೋಡಿ, ಇದು ಬಂದು ಅರಣ್ಯ ವಿಹಾರ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಒಂದು ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನಾವು ಯಾವ ಪ್ಲೇಸ್ಗೆ ಹೋಗ್ಬೇಕು ಏನು ಅನ್ನೋದೆಲ್ಲ ಡೀಟೇಲ್ಸ್ ಕೊಟ್ರೆ ಅದು ಪೂರ್ತಿ ಡೀಟೇಲ್ಸ್ ಕೊಡುತ್ತೆ. ಇಲ್ಲಿ ಸೀಟ್ ಅವೈಲಬಿಲಿಟಿ ಇದೆಯಾ, ಅಥವಾ ಟ್ರೆಕ್ಕಿಂಗ್ ಡೇಟ್ಗೆ ಬೇರೆ ಏನಾದ್ರೂ ನಾವು ಮುಂದಕ್ಕೆ ಹಾಕೋಬೇಕಾ, ಈ ತರ ಎಲ್ಲಾ ಇನ್ಫಾರ್ಮೇಶನ್, ಮತ್ತೆ ಟ್ರೆಕ್ಕಿಂಗಿಗೆ ಎಷ್ಟು ಪ್ರೈಸ್ ಆಗುತ್ತೆ ಆ ತರ ಎಲ್ಲ ಕೊಡುತ್ತೆ ಇನ್ಫಾರ್ಮೇಶನ್. ನಾವು ಇಲ್ಲಿ ಹೋಗಿ ಸೀಟ್ ನ ಬುಕ್ ಮಾಡ್ಕೋಬೇಕಾಗುತ್ತೆ. ನಾವು ಕುರಿಂಜಲ್ ಪೀಕ್ಗೆ ನಮಗೆ ಪರ್ ಹೆಡ್ 475 ರುಪೀಸ್ ಬೀಳ್ತು. ನಮಗೆ ಟ್ರೆಕ್ಕಿಂಗ್ ಪ್ರೈಸ್ ವೇರಿ ಆಗ್ತಾ ಬರುತ್ತೆ ಡಿಪೆಂಡಿಂಗ್ ಆನ್ ನೀವು ಯಾವ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ನ ಡಿಸೈಡ್ ಮಾಡಿದಿರಿ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಈಗ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ಕುದುರೆಮುಖದಲ್ಲಿ ಇರುವಂತ ಅರಣ್ಯ ಇಲಾಖೆದು ಕಚೇರಿ, ವಲಯ ಅರಣ್ಯಾಧಿಕಾರಿಗಳ ಕಚೇರಿ, ಕುದುರೆಮುಖ ವನ್ಯಜೀವಿ ವಲಯ ಅಂತ ಹೇಳಿ. ಇಲ್ಲೇನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ಹೋಗಿ ಇಲ್ಲಿ ID ವೆರಿಫಿಕೇಶನ್ ಇರುತ್ತೆ. ಅಂದ್ರೆ ಲೈಕ್ ಗೌರ್ಮೆಂಟ್ ID ಯಾವ್ದಾದ್ರು, ಆಧಾರ್ ಕಾರ್ಡ್ ಅಥವಾ ನಿಮ್ ಪ್ಯಾನ್ ಕಾರ್ಡ್ ಯಾವ್ದಾದ್ರು ನಿಮ್ದು ಒಂದು ID ನ ತೋರಿಸಿ ನಿಮ್ದು ಇಲ್ಲಿ ಟ್ರೆಕ್ಕಿಂಗಿಗೆ ಕನ್ಫರ್ಮೇಶನ್ ಮಾಡ್ಕೋಬೇಕಾಗತ್ತೆ. ಈ ಪ್ಲೇಸ್ ಅಲ್ಲಿ ಕನ್ಫರ್ಮ್ ಮಾಡಾದ್ಮೇಲೆ ನಮ್ಗೆ ಒಬ್ರು ಗೈಡ್ ನ ಕೂಡ ಕಳಿಸ್ತಾರೆ. ಇವರೇ ನಮ್ಮ ಟ್ರೆಕ್ಕಿಂಗ್ ಗೈಡ್ ಯೋಗೀಶ್ ಅಂತ ಹೇಳಿ. ಇವರು ನಮ್ಮ ಕಾರಲ್ಲೇ ಬಂದ್ರು. ಇಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ ಟ್ರೆಕ್ಕಿಂಗ್ ಸ್ಪಾಟ್ಗೆ ಅಂತ ಹೇಳಿ ನಮ್ಮ ಕಾರಲ್ಲೇ ಹೊರಟ್ವಿ. ಟ್ರೆಕ್ಕಿಂಗ್ ಗೈಡ್ ಬಂದು ಹೊಸಬ್ರಾಗಿದ್ದರಿಂದ ಅವ್ರಿಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇತ್ತು. ಹಾಗಾಗಿ 4 ಕಿಲೋಮೀಟರ್ಸ್ ಅಂತ ಹೇಳಿ ನಮ್ಮನ್ನ 8 ಕಿಲೋಮೀಟರ್ಸ್ ಮುಂದೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿದ್ದಕ್ಕೆ ಪ್ಲಸ್ ಪಾಯಿಂಟ್ ಏನಂದ್ರೆ, ಇದು ಬಂದು ಕಡಂಬಿ ಜಲಪಾತ ಅಂತ ಹೇಳಿ ನೋಡಿದ್ವಿ ನಾವು ಇಲ್ಲಿ. ಕಡಂಬಿ ಜಲಪಾತ ತುಂಬಾ ಚೆನ್ನಾಗಿತ್ತು. ನಾವು ಟ್ರೆಕ್ಕಿಂಗ್ಗೆ ಹೋಗಿದ್ರೆ ಮೇ ಬಿ ಇದನ್ನ ನೋಡೋಕ್ ಆಗ್ತಿರ್ಲಿಲ್ಲ. ಅವರು ಒಂದು ಕನ್ಫ್ಯೂಷನ್ ಮಾಡ್ಕೊಂಡಿದ್ರಿಂದ ನಾವು ಈ ಒಂದು ಕಡಂಬಿ ಜಲಪಾತನ ನೋಡ್ಬೋದಾಯ್ತು. ಇದು ನಮ್ಗೆ ಪ್ಲಸ್ ಪಾಯಿಂಟ್. ಆದ್ರೆ ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಮ್ಗೆ ಟ್ರೆಕ್ಕಿಂಗ್ ಹೋಗೋದು ಸ್ವಲ್ಪ ಲೇಟ್ ಆಯ್ತು. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋ ಅಂತದ್ದು ಸ್ವಲ್ಪ ಲೇಟ್ ಆಯ್ತು. ಇದೇ ರೋಡಲ್ಲಿ ನಾವು ಮುಂದೆ ಹೋದ್ರೆ ಗಡಾಯಿಕಲ್ಲು ಟ್ರೆಕ್ಕಿಂಗ್ ಸ್ಪಾಟ್ ಅಂತ ಸಿಗುತ್ತೆ. ಅಲ್ಲಿ ಹೋಗೋರು ತುಂಬಾ ಜನ ಟ್ರೆಕ್ಕಿಂಗ್ ಹೋಗ್ತಾ ಇದ್ರು. ಅದ್ ಬಿಟ್ರೆ ಈ ರೋಡು ಉಡುಪಿಗೆ ಕನೆಕ್ಟ್ ಆಗ್ತಾ ಇತ್ತು. ಮತ್ತೆ ನಾವು ವಾಪಸ್ ಬಂದು ಭಗವತಿ ನೇಚರ್ ಕ್ಯಾಂಪ್ ಅಂತ ಸಿಗುತ್ತೆ, ಅಲ್ಲೋಗಿ ಕಾರ್ ಪಾರ್ಕಿಂಗ್ ಮಾಡಿ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ ಹೆಸರು? ನಿಮ್ದು? ಶ್ವೇತಾ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಹೋಗುವಾಗ 7 ಕಿಲೋಮೀಟರ್, ಬರುವಾಗ 7 ಕಿಲೋಮೀಟರ್, ಟೋಟಲ್ 14 ಕಿಲೋಮೀಟರ್. ಓಕೆನಾ? ಅದು ಅಲ್ಲಿ ಬೆಟ್ಟಕ್ಕೆ ಹೋದ್ಮೇಲೆ ಸಮುದ್ರ ಮಟ್ಟಕ್ಕಿಂತ 1159 ಮೀಟರ್ ಎತ್ತರದಲ್ಲಿದೆ. ಹಾಗಾಗಿ ಅಲ್ಲಿ ಹಳ್ಳ ದಿಣ್ಣೆಗಳು, ಗುಂಡಿಗಳಿರ್ತವೆ. ಹಾಗಾಗಿ ಮೊಬೈಲ್ ಸೌಂಡನ್ನು ಜಾಸ್ತಿ ಸಾಂಗ್ ಹಾಕಿ ಕಿರ್ಚೋದು, ಕೂಗಾಡೋದು, ಕುಣಿತ ಮಾಡಬಾರ್ದು. ನಂಬರ್ 1 ಇನ್ನೊಂದೇನಂತ, ಈ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಒಂದು ಡ್ರಿಂಕ್ಸ್ ಮಾಡಬಾರ್ದು, ಇನ್ನೊಂದು ಧೂಮಪಾನ ಮಾಡಬಾರ್ದು, ಮೂರನೇದಾಗಿ ಪ್ಲಾಸ್ಟಿಕ್ ಬಳಕೆ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಳಕೆ ಮಾಡೋಂಗಿಲ್ಲ. ಬಳಕೆ ಮಾಡಿದ್ದಲ್ಲಿ ಆ್ಯಕ್ಟ್ ಪ್ರಕಾರ 1972 ಪ್ರಕಾರ ದಂಡ ವಿಧಿಸಲಾಗುತ್ತೆ. ಬಂಬಮ್ ಅಂತ ಹೇಳ್ತೀವಿ, 3 ಸಾರಿ ಹೇಳ್ತಾ ಅವಾಗ ನೀವು ಬಂಬಮ್ ಅಂತ ಹೇಳ್ಬೇಕು. ಬೊಂಬಡಿ ಬಂಬಮ್, ಬೊಂಬಡಿ ಬಂಬಂ, ಬೊಂಬಡಿ ಬಂಬಂ, ಬೊಂಬಡಿ ಬಂಬಂ, ಬೊಂಬಡಿ ಬಂಬಂ, ಬೊಂಬಡಿ ಬಂಬಂ. ಹೀಗೆ ನಮ್ ಗೈಡು ಒಂದಷ್ಟು ಮಾಹಿತಿಗಳನ್ನ ಕೊಟ್ರು. ಅಲ್ಲಿಂದ ನಾವೆಲ್ಲರೂ ಕೂಡ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಲೈಟ್ ಆಗಿ ಏನೇನು ಸ್ನಾಕ್ಸ್ ಬೇಕು ಅದೆಲ್ಲ ಬ್ಯಾಗ್ ಹಾಕೊಂಡು ಎಲ್ಲ ಕೂಡ ಹೊರಟ್ವಿ. ನನ್ ಮಗ ಮಲ್ಕೊಬಿಟ್ಟಿದ್ದ. ಇನ್ನ ಕುದುರೆಮುಖ ಬಗ್ಗೆ ಹೇಳೋದಾದ್ರೆ, ಇದೊಂದು ಬ್ಯೂಟಿಫುಲ್ ಪ್ಲೇಸ್. ಆದ್ರೆ ಇದನ್ನ ಲಾಸ್ಟ್ ಸಿಟಿ ಅಥವಾ ಗೋಸ್ಟ್ ಟೌನ್ ಅಂತ ಎಲ್ಲ ಕರೀತಾರೆ. ಯಾಕೆ, ವೈ? ಈ ಪ್ಲೇಸ್ ಫಸ್ಟ್ ಬಂದು ಇಲ್ಲಿ ತುಂಬಾನೇ ಐರನ್ ಓರ್ ಮೈನಿಂಗ್ ಮಾಡ್ತಾ ಇದ್ರಂತೆ. ಅಂದ್ರೆ ಕಬ್ಬಿಣದ ಕೈಗಾರಿಕೆನ ಮಾಡ್ತಾ ಇದ್ರಂತೆ. ಐರನ್ ಓರ್ ಮೈನಿಂಗಿಗೆ ಕುದುರೆಮುಖ ಬಂದು ಫೇಮಸ್, ವರ್ಲ್ಡ್ ಫೇಮಸ್ ಅಂತಾನೆ ಹೇಳ್ಬೋದಂತೆ. ಆದ್ರೆ ಮೈನಿಂಗ್ ಇಂದ ಇಲ್ಲಿರೋ ಪ್ಲೇಸ್ ಎಲ್ಲ ಹಾಳಾಗೋಗಿ, ಅಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗಿ ಅಲ್ಲಿದ್ದಂತಹ ಜನ ಎಲ್ಲ ಅಲ್ಲಿ ಜಾಗ ಖಾಲಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಂತೆ. ಹಾಗಾಗಿ ಡಿಫಾರೆಸ್ಟೇಷನ್ ಇಂದ ಇಲ್ಲಿದ್ದಂತಹ ಬಿಲ್ಡಿಂಗ್ಸ್, ಹಾಸ್ಪಿಟಲ್ಸ್, ಬ್ಯಾಂಕ್ಸ್ ಎಲ್ಲ ಕ್ಲೋಸ್ ಆಗ್ತಂತೆ. ಹಾಗಾಗಿ ಇದನ್ನ ಹೀಗೆ ಗೋಸ್ಟ್ ಟೌನ್ ಅಂತ ಎಲ್ಲ ಕರೀತಾರೆ.
ಸೊ ಈ ಒಂದು ಮೈನಿಂಗ್ ಏನ್ ಮಾಡ್ತಾ ಇದ್ರು ಅದನ್ನ 2006 ಅಲ್ಲಿ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾರೆ. ಎಲ್ಲಾನು ಗೌರ್ಮೆಂಟ್ ಅಂಡರ್ ತಗೊಳ್ತಾ ಹೋಗುತ್ತೆ. ಹಾಗಾಗಿ ನಾವೇನೇ ಒಂದು ಟ್ರೆಕಿಂಗ್ ಮಾಡ್ಬೇಕು ಅಥವಾ ಈ ಪ್ಲೇಸಿಗೆ ಬರ್ಬೇಕು ಅಂದ್ರೆ ನಾವು ಫಸ್ಟೇನೆ ಗೌರ್ಮೆಂಟ್ ಇಂದ ಒಂದು ಪರ್ಮಿಷನ್ ತಗೊಂಡು ಬರ್ಬೇಕಾಗತ್ತೆ. ಇದಿಷ್ಟು ಕುದುರೆ ಮುಖ ಬಗ್ಗೆ. ಆದ್ರೆ ಈ ಕುದುರೆ ಮುಖದಲ್ಲೇ ಇರುವಂತಹ ಕುರಿಂಜಲ್ ಬಗ್ಗೆ ಹೇಳೋದಾದ್ರೆ, ನೋಡಿ ಇದೇನ್ ನೋಡ್ತಾ ಇದ್ದೀರಾ, ಇಲ್ಲಿಂದ ಕುರಿಂಜಲ್ ಸ್ಟಾರ್ಟ್ ಆಗುತ್ತೆ. ಮಧ್ಯ ಮಧ್ಯೆ ನೀರು ಹರಿತಾ ಇರೋದಾಗಿರ್ಬೋದು, ಪ್ರಾಣಿ ಪಕ್ಷಿಗಳ ಕಲರವ ಆಗಿರ್ಬೋದು, ಹೀಗೆ ಇದೊಂದು ಮಾಡ್ರೇಟ್ ಲೆವೆಲ್ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು. ಅಂದ್ರೆ ಮಧ್ಯಮ ಮಟ್ಟದ ಚಾರಣ ಅಂತ ಹೇಳ್ತೀವಲ್ಲ ಅದು. ಏನು ಅಂದ್ರೆ ಇದು ಜಾಸ್ತಿ ಬೆಟ್ಟ ಹತ್ತೋದಾಗ್ಲಿ ಆ ತರ ಇಲ್ಲ, ಜಾಸ್ತಿ ವಾಕಿಂಗ್ ತುಂಬಾ ಇರುತ್ತೆ. ಮತ್ತೆ ಜಾಸ್ತಿ ದಟ್ಟವಾದ ಕಾಡುಗಳು ಸಿಗುತ್ತೆ, ಆಕರ್ಷಕವಾದ ಹುಲ್ಲುಗಾವಲುಗಳು ಅಥವಾ ಏನನ್ಬೋದು ಅಟ್ರಾಕ್ಟಿವ್ ಗ್ರಾಸ್ ಲ್ಯಾಂಡ್ ಎಲ್ಲ ಸಿಗುತ್ತಾ ಹೋಗುತ್ತೆ. ತೋರಿಸ್ತೀನಿ ನಿಮ್ಗೆ. ಮತ್ತೆ ಪ್ಲೆಂಟಿ ಆಫ್ ಬ್ರೀತ್ ಟೇಕಿಂಗ್ ವ್ಯೂಸ್ ಎಲ್ಲ ಸಿಗುತ್ತೆ, ನಾನು ತೋರಿಸ್ತೀನಿ ನಿಮ್ಗೆ. ನೋಡ್ತಾ ಇರ್ಬೋದು ನೀರೆಲ್ಲ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ. ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಆದ್ರಿಂದ ಎಲ್ಲರೂ ಕೂಡ ನಾವು ರೈನ್ ಕೋಟ್ ಹಾಕೊಂಡು ಹೊರಟ್ವಿ. ನನ್ನ ಮಗಂದಷ್ಟೇ ಮುಗೀತು ನೋಡಿ ನಡೆದಿದ್ದು. ಆಗ್ಲೇ ಗ್ಲೇರ್ ಕುತ್ಕೊಂಡ್ಬಿಟ್ಟ. ಅಲ್ಲಿಂದ ನಾವು ಹೊರಟ್ವಿ ಎಲ್ರು ಕೂಡ. ಅಲ್ಲಿ ಬಂದಿದ್ದಂತಹ ಟ್ರೆಕ್ಕರ್ಸ್ ಏನಿದ್ರು ಅದ್ರಲ್ಲೆಲ್ಲ ಇವನೇ ನಮ್ಮ ಛೋಟಾ ಭೀಮ್, ಲಿಟಲ್ ಟ್ರೆಕ್ಕರ್ ಅಂತ ಹೇಳ್ಬೋದು. ಎಲ್ರು ಕೂಡ ತುಂಬಾ ಒಂದು ಏನು ಅಂದ್ರೆ ಇಷ್ಟು ಚಿಕ್ಕ ಮಗುನ ಕರ್ಕೊಂಡ್ ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ರು. ಹಾಗೆ ನೋಡಿ ಇಲ್ಲಿ ಅಲ್ಲಲ್ಲೇ ಮರಗಳು ಬಿದ್ದಿದ್ವು. ಅದು ಯಾಕೆ ಅಂತ ಗೊತ್ತಿಲ್ಲ, ಮೇ ಬಿ ತುಂಬಾ ಹಳೆ ಮರಗಳು ಮಳೆಯಿಂದಾಗಿ ಬಿದ್ದಿದ್ದ ಅಂತ ಹೇಳ್ಬೋದು, ಅಥವಾ ಯಾವ್ದಾದ್ರು ಅನಿಮಲ್ ಬೀಳ್ಸಿದ್ಯೋ ಏನೋ ಗೊತ್ತಿಲ್ಲ. ಇಲ್ಲಿಂದ 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ಅಂತ ತೋರಿಸಿದ್ರು. ನಾನು ಹೇಳಿಲ್ಲ ನಿಮ್ಗೆ ಮೊದ್ಲೇನೆ, ಇದು ಟೋಟಲ್ 14 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಆಗುತ್ತೆ. ಹೋಗ್ತಾ 7 ಕಿಲೋಮೀಟರ್ಸ್, ಹಾಗೆ ಬರ್ತಾ 7 ಕಿಲೋಮೀಟರ್ಸ್ ಆಗುತ್ತೆ. ಎಲ್ರು ಕೂಡ ನಾನು ಸ್ವಲ್ಪ ಹೊತ್ತು, ನನ್ನ ಮಗ ನೋಡಿ ಬೇರೆ ಯಾರ ಹತ್ರನೂ ಹೋಗ್ತಾನೆ ಇಲ್ಲ ನಾನು ಎತ್ಕೋಬೇಕಾಗಿತ್ತು, ಇಲ್ಲ ಅವ್ರ ಪಪ್ಪ ಎತ್ಕೋಬೇಕಾಗಿತ್ತು. ಎಷ್ಟು ದೂರ ಅಂತ ಎತ್ಕೊಂಡು ಹೋಗೋಕ್ಕಾಗುತ್ತೆ ಇಲ್ಲಿ. ಆದಷ್ಟು ಚಿಕ್ಕ ಮಕ್ಕಳನ್ನ ಟ್ರೆಕ್ಕಿಂಗ್ ಎಲ್ಲ ಕರ್ಕೊಂಡು ಹೋಗ್ಬೇಡಿ. ಇದು ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅವ್ನು ಎಲ್ಲೂ ನಡೆಯೋದಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ಸುಸ್ತಾಗ್ತಾ ಇದ್ದ. ನಾವು ಕೂಡ ನಡ್ಕೊಂಡು ಆ ಬ್ಯಾಗ್ ಎಲ್ಲ ಎತ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಅವ್ರಪ್ಪನೇ ತುಂಬಾ ಅವರೇ ಕ್ಯಾರಿ ಮಾಡಿದ್ರು ಅಂತ ಹೇಳ್ಬೋದು. ಆದಷ್ಟು ಹತ್ತತ್ರ ಪೀಕ್ ವರ್ಗು ಅವನ್ನ ಕರ್ಕೊಂಡ್ ಬಂದ್ರು. ಹಾಗೆ ಅಲ್ಲಲ್ಲೇ ಕೂರ್ಸ್ಕೊಂಡು ನಿಲ್ಸ್ಕೊಂಡು, ಅವ್ನ್ ಬೇರೆ ನನ್ಗೆ ರೈನ್ ಕೋಟ್ ಬೇಡ, ಅದ್ ಬೇಡ ಇದ್ ಬೇಡ ಅಂತ ತುಂಬಾ ತರಲೆ ಮಾಡ್ತಾ ಇದ್ದ. ಅವ್ರ ಪಪ್ಪನು ತುಂಬಾ ಸುಸ್ತಾಗಿದ್ರು ಅಂತಾನೆ ಹೇಳ್ಬೋದು. ಬೇರೆ ಅವ್ರ ಕೈಲಿ ಇವ್ರ ಕೈಲಿ ಎತ್ಕೊಂಡು ಹೋದ್ರೆ ಅಷ್ಟು ಗೊತ್ತಾಗೋದಿಲ್ಲ, ಒಬ್ರೇ ಎತ್ಕೊಂಡ್ ಬರೋದು ತುಂಬಾ ಕಷ್ಟ ಆಗುತ್ತೆ. ಹಾಗೂ ನಾವೊಂದ್ ಡಿಸೈಡ್ ಮಾಡಿದ್ವಿ, ನಾವು ಇಲ್ಲೇ ಒಂದ್ ಮನೆ ತರ ಇತ್ತು, ಇಲ್ಲೇ ಕುತ್ಕೊಬಿಡೋಣ. ಬೇರೆ ಎಲ್ಲ ನಮ್ಮ ಟೀಮಲ್ಲಿ ಯಾರ್ಯಾರು ಬಂದಿದ್ರು ಅವರೆಲ್ಲ ಹೋಗಿ ಪೀಕ್ ನೋಡ್ಕೊಂಡ್ ಬರ್ಲಿ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ನೋಡಿ ಇವ್ರು ಏನಿದ್ದಾರೆ, ಇವ್ರು ನಮ್ಮ ಗೈಡು. ಆ ಒಂದು ಪಿಂಕ್ ಕಲರ್ ರೈನ್ ಕೋಟ್ ಹಾಕಿದಾರಲ್ಲ, ಅವರು ಭಗೀರಥ ಸರ್ ಅಂತ ಹೇಳಿ. ಅವರು ನನ್ನನ್ನ, ನಾನು ಆಯ್ತು ಬನ್ನಿ ಕರ್ಕೊಂಡು ಹೋಗ್ತೀನಿ, ಇವರಿಬ್ರು ಇಲ್ಲಿರ್ಲಿ, ನಿಮ್ ಮನೆಯವರು ಮತ್ತೆ ನಿಮ್ ಮಗ ಇಲ್ಲಿರ್ಲಿ ಅನ್ಬಿಟ್ಟು ಅವರು ಆಕ್ಚುಲಿ ಅವರು ಬೇರೆ ಒಂದು ಟೀಮ್ ಜೊತೆ ಬಂದಿದ್ದಂತಹ ಗೈಡ್ ಅವರು. ಅವ್ರ ಜೊತೆ ನನ್ನ ಕಳ್ಸಿದ್ರು. ನನ್ನ ಮಗನ್ನ ಅಲ್ಲೇ ಆಯ್ತು ಇಲ್ಲೇ ಇರ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ನನ್ನ ಕಳ್ಸಿದ್ರು. ಹಂಗು ಹಿಂಗು ಅಂತೂ ಇಂತೂ ಮಾಡಿ ಒಂದು ಪೀಕ್ಗೆ ರೀಚ್ ಆದ್ವಿ. ಇದು ಪೀಕ್ಗೆ ಹೋಗೋಕ್ಕೂ ಮುಂಚೆ ತಗೊಂಡಿರುವಂತ ಫೋಟೋಸ್ ಮಧ್ಯದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ವೆದರ್. ಫುಲ್ ಫಾಗ್ ತುಂಬಿಕೊಂಡಿತ್ತು, ಅಷ್ಟೊಂದು ಗ್ರೀನರಿ ಎಲ್ಲ ಕಾಣ್ತಾ ಇರ್ಲಿಲ್ಲ. ಇದು ಪೀಕ್ಗೆ ಹೋಗಿ ಅಲ್ಲಿ ತಗೊಂಡಂತಹ ಪಿಕ್ಸ್. ನಾನು ಒಬ್ರು ಸರ್ ಹತ್ರ ಫೋಟೋ ತಗೊಂಡೆ. ಸರ್ ನಾನು ನಿಮ್ಮನ್ನ ಮೆನ್ಷನ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ, ನೀವಿದ್ದಿದ್ರಿಂದ ನಾನು ಈ ಒಂದು ಪೀಕ್ ನ ಹತ್ತೋಕಾಯ್ತು ಅಂತ ಹೇಳಿ ಅವ್ರ ಜೊತೆ ಒಂದು ಫೋಟೋ ಕೂಡ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಫಾಗ್ ಎಲ್ಲ ನಿಧಾನಕ್ಕೆ ಹೋಗ್ತಾ ಇದೆ. ಅಂತೂ ನಾವು ನನ್ನ ಮಗನ್ನ ಬಿಟ್ಟು ನಾನು ಒಂದು ಟ್ರೆಕ್ಕಿಂಗ್ ಪೀಕ್ ನ ರೀಚ್ ಆದೆ. ತುಂಬಾನೇ ಖುಷಿ ಆಯ್ತು. ಸ್ವರ್ಗ ಅಂತಾನೆ ಹೇಳ್ಬೋದು. ಆ ಮೋಡಗಳ ಫಾಗ್ ಎಲ್ಲ ಒಳ್ಳೆ ನಮ್ಮ ಮೇಲೆ, ಸಿಕ್ಕಾಪಟ್ಟೆ ಗಾಳಿ ಇತ್ತು. ಎಷ್ಟು ಹೆವಿ ಅಂದ್ರೆ ತುಂಬಾನೇ ಗಾಳಿ ಇತ್ತು ಅಂತ ಹೇಳ್ಬೋದು. ಫೈನಲಿ ನಮ್ ಟೀಮು ಟ್ರೆಕ್ಕಿಂಗ್ ನ ಸಕ್ಸಸ್ಫುಲ್ ಆಗಿ ಮುಗಿಸಿದ್ವಿ. ನೋಡಿ ನಾವಿಷ್ಟು ಜನ ಫೈನಲ್ ತುದಿ ತಲುಪಿದ್ದು. ನೋಡಿ ಒಂದಷ್ಟು ವ್ಯೂಸ್, ಗಾಳಿ ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ ಒಂದು ಹಾವು ಸಿಕ್ತು. ನಮ್ಮ ಮನೆಯವ್ರ ಕಣ್ಣಿಗೆ ಅದು ಹೇಗ್ ಬೀಳ್ತೋ ಗೊತ್ತಿಲ್ಲ, ಪುಟ್ಟದಾಗಿತ್ತು ಹಾವು.
ಅದನ್ನ ತೋರ್ಸಾದ್ಮೇಲೆ ನನ್ನ ಮಗ ಸ್ವಲ್ಪ ನಮ್ ಬೇರೆ ಕಸಿನ್ಸ್ ಜೊತೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಂದ್ರೆ ನೋಡು ಹಾವು ಬಂದ್ಬಿಡುತ್ತೆ ಪಪ್ಪನ ಹತ್ರ ಮಾತ್ರ ಇದ್ರೆ ಅಂದ್ಬಿಟ್ಟು ಇನ್ನೇನ್ ಮಾಡೋದು, ಆ ತರ ಹೇಳಿ ಹೇಳಿ ಅವನ್ನ ನಮ್ ಜೊತೆ ಬಂದಂತಹ ನನ್ ಕಸಿನ್ಸ್ ಎತ್ಕೊಳ್ಳೋ ತರ ಮಾಡಿದ್ವಿ. ಆ ಹಾವು ಸಿಕ್ಕಿದ್ದು ನಮ್ಗೊಂಥರ ಒಳ್ಳೇದೇ ಆಯ್ತು ಅಂತ ಹೇಳ್ಬೋದು. ಆಗ ಅವನು ಬೇರೆಯವ್ರ ಜೊತೆ ಎಲ್ಲ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಯಾವ ಮೊದ್ಲೇ ಸಿಗ್ಬಾರ್ದಿತ್ತ ಅಂತ ಕೂಡ ಅನ್ನಿಸ್ತು. ಇನ್ನ ಟ್ರಕ್ಕಿಂಗ್ ಹೋಗ್ಬೇಕಾದ್ರೆ ನೀವು ಆದಷ್ಟು ನಿಮ್ ಬಾಡಿನ ಫಿಟ್ ಆಗಿ ಇರೋದಕ್ಕೆ ನೋಡ್ಕೊಳ್ಳಿ. ಅಂದ್ರೆ ನೀವು ಟ್ರಕ್ಕಿಂಗ್ ಹೋಗ್ತೀರಾ ಅಂದ್ರೆ ಒಂದಷ್ಟು ದಿನ ಎಕ್ಸರ್ಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಬ್ಯಾಲೆನ್ಸ್ ಡಯಟ್ ಇರ್ಲಿ ನಿಮ್ಮ ಒಂದು ಡಯಟ್ ಚಾರ್ಟ್ ಅಲ್ಲಿ. ಹೈಡ್ರೇಟೆಡ್ ಆಗಿರಿ. ಮತ್ತೆ ಹೋಗ್ತಾ ಒಂದಷ್ಟು ಚಾಕ್ಲೇಟ್ಸ್ ನ ತಗೊಂಡ್ ಹೋದ್ರೆ ಹೆಲ್ಪ್ ಆಗುತ್ತೆ. ತುಂಬಾ ಸುಸ್ತಾದಾಗ ಒಂದೊಂದು ಕ್ಯಾಂಡೀಸ್ ನ ಬಾಯಿಗೆ ಹಾಕೊಂಡ್ರೆ ನಮ್ಗೊಂದು ಎನರ್ಜಿ ಸಿಗುತ್ತೆ. ಮತ್ತೆ ಟ್ರಕ್ಕಿಂಗ್ ಶೂಸ್ ಆಗಿರ್ಬೋದು, ರೈನ್ ಕೋಟ್ಸ್, ಮತ್ತೆ ನಿಮ್ಗೆ ಕಂಫರ್ಟಬಲ್ ಆಗಿರುವಂತಹ ಟ್ರಕ್ಕಿಂಗ್ ಡ್ರೆಸ್ನೆಲ್ಲ ಹಾಕೊಂಡೋದ್ರೆ ಟ್ರಕ್ಕಿಂಗ್ ಮಾಡೋದಕ್ಕೆ ಸ್ವಲ್ಪ ಈಸಿ ಅನ್ಸುತ್ತೆ. ನಾವು ಇನ್ನೇನು ಇಳಿತಾ ಇದ್ವಿ ಅಷ್ಟರಲ್ಲಿ ತುಂಬಾ ಮಳೆ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಆಗ ನನ್ ಮಗ ನೋಡಿ ಅವ್ರ ಮಾವ ಚಿಕ್ಕಪ್ಪ ಅವ್ರ ಜೊತೆ ಎಲ್ಲ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಮತ್ತೆ ಅಲ್ಲಿಂದ ಬರ್ತಾ ನಾವು ನೋಡಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಒಂದಷ್ಟು ಪಿಕ್ಸ್ನೆಲ್ಲ ತಕ್ಕೊಂಡ್ವಿ ನಾವು ಕೂಡ. ನನ್ ಮಗ ಹೋಗ್ತಾ ಇದ್ದಾನೆ ಅವ್ರ ಮಾಮನ್ ಜೊತೆ, ನಾನು ಹಾಗೆ ಬರ್ತಾ ಇನ್ನ ಒಂದಷ್ಟು ಫೋಟೋಗಳನ್ನೆಲ್ಲ ಕ್ಲಿಕ್ ಮಾಡ್ಕೊಂಡೆ. ಫೈನಲಿ ನಮ್ಮ ಒಂದು ಟ್ರಕ್ಕಿಂಗ್ನ ಮುಗಿಸಿದ್ವಿ. ತುಂಬಾನೇ ಚೆನ್ನಾಗಿತ್ತು ಪ್ಲೇಸ್ ಅಂತ ಹೇಳ್ಬೋದು. ಎಲ್ಲಾನು ಇಷ್ಟೆಲ್ಲ ಒಂದು ಗೈಡ್ಲೈನ್ಸ್ ಎಲ್ಲ ಇರುತ್ತೆ ಟ್ರಕ್ಕಿಂಗಿಗೆ. ನೀವು ಹೋಗೋದಾದ್ರೆ ನೀವು ಕೂಡ ಈ ಒಂದು ರೂಲ್ಸ್ ಎಲ್ಲ ಫಾಲೋ ಮಾಡ್ತಾ ಹೋಗಿ. ಫೈನಲಿ ಟ್ರೆಕ್ಕಿಂಗ್ ಮುಗಿಸಿದ್ವಿ ಅಂತ. ಇದಿಷ್ಟು ನಮ್ಮ ಕುರಿಂಜಲ್ ಪೀಕ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಷನ್ ಮೂಲಕ ತಿಳಿಸಿ. ನಾನು ಕಾಯ್ತಾ ಇರ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.